ಕಂಡವರಲ್ಲಿ ನಾವು ಬೇಡಲಿಕ್ಕೆ ಹೋಗಬಾರದು. ನಾವು ಬೇಡಿ ಲಘು ಆಗಬಾರದು. ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂತ ಸುಮ್ಮನೆ ಯಾರ್ಯಾರೋ ಬಳಿಯಲ್ಲಿ ನಾವು ಯಾಚನೆಯನ್ನು ಮಾಡಿ ಬೇಡಿ ಸಣ್ಣವರು ಅಂತ ಅನಿಸ್ಕೊಳ್ಬಾರ್ದು. ಅದರಿಂದ ನಾವು ದರಿದ್ರರು ಅಂತ ಅನಿಸಿಕೊಳ್ತೇವೆ ಸಮಾಜದಲ್ಲಿ. ಬೇಡಬೇಕು ಅಂತಿದ್ರೆ ನಮ್ಮ ಒಡೆಯನ ದೇವರನ್ನ ಬೇಡಬೇಕು ನಾವು. ಈ ಲೋಕದಲ್ಲಿ ಹುಲ್ಲು ಬಹಳ ಹಗುರವಾದಂತಹ ವಸ್ತು. ಹುಲ್ಲಿಗಿಂತಲೂ ಹಗುರವಾದಂತಹ ವಸ್ತು ಯಾವ್ದಾದ್ರು ಉಂಟಾ ಅಂತ ಕೇಳಿದ್ರೆ ಹತ್ತಿ ಅಂತ ಹೇಳ್ತಾರೆ. ಹುಲ್ಲಿಗಿಂತಲೂ ಹಗುರವಾದ ವಸ್ತು ಹತ್ತಿ. ಈ ಹತ್ತಿಗಿಂತಲೂ ಕೂಡ ಹಗುರವಾದ ವಸ್ತು ಯಾವುದು ಅಂತ ಪ್ರಶ್ನೆಯನ್ನು ಮಾಡಿದ್ರೆ ಅದು ಬೇಡುವ ವ್ಯಕ್ತಿ ಅಂತ ಹೇಳ್ತಾರೆ. ಬೇಡುವ ವ್ಯಕ್ತಿ ಈ ಹತ್ತಿಗಿಂತಲೂ ಹಗುರವಾದ ವಸ್ತು ಅಂತೆ. ಎಲ್ಲಿವರೆಗೆ ಹೇಳಿದ್ರೆ ಈ ಗಾಳಿ ಹತ್ತಿಯನ್ನು ಹಾರಿಸಿಕೊಂಡು ಹೋಗುತ್ತೆ, ಆದ್ರೆ ಬೇಡುವ ವ್ಯಕ್ತಿಯನ್ನು ಹಾರಿಸಿಕೊಂಡು ಹೋಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಒಂದು ವೇಳೆ ಗಾಳಿ ಬೇಡುವ ವ್ಯಕ್ತಿಯ ಬಳಿಗೆ ಬಂದ್ರೆ ಗಾಳಿಯ ಬಳಿಯಲ್ಲಿಯೂ ಕೂಡ ವ್ಯಕ್ತಿ ಬೇಡ್ತಾನಂತೆ. ಹಾಗಾಗಿ ಗಾಳಿ ಅವನ ಬಳಿಗೆ ಬರುವುದಿಲ್ಲ ಅಂತ ಹೇಳಿ ಒಬ್ಬ ಕವಿ ತಮಾಷೆ ಮಾಡ್ತಾನೆ. ಅಂದ್ರೆ ಒಬ್ಬ ಬೇಡುವ ವ್ಯಕ್ತಿ ಅಷ್ಟು ಸಮಾಜದಲ್ಲಿ ತಾತ್ಸಾರಕ್ಕೊಳಗಾಗ್ತಾನೆ. ದಾಕ್ಷಿಣ್ಯವನ್ನು ಬೆಳೆಸಿಕೊಳ್ಳಿ, ಕಂಡವರಲ್ಲಿ ಬೇಡ್ಲಿಕ್ಕೆ ಹೋಗಬೇಡಿ.